ಪರವಿರೋಧ ಚರ್ಚೆಗಳು ಶುರುವಾಗಿದೆ ಸರ್. ನೋಡಿ, 4 ಗಂಟೆ ಬಳಿಕ ಅವರು ಅಮಾನತ 4 ತಾಸು ಇರ್ಬೋದು, 4 ದಿನ ಇರ್ಬೋದು, 4 ತಿಂಗಳಿರ್ಬೋದು, 4 ವರ್ಷ ಇರ್ಬೋದು. ಅವರ ಕಾರ್ಯದಲ್ಲಿ ಲೋಪ ಇದ್ದರೆ ಸರ್ಕಾರ ತೀರ್ಮಾನ ತಗೋಬೇಕು. ಈಗ ನೀವೇ ಕೇಳ್ತೀರಾ, ನಾವು ಯಾಕೆ ಈಗ ಸಸ್ಪೆಂಡ್ ಮಾಡಿಲ್ಲ ಅಂದರೆ ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಕೇಳ್ತೀರಾ. ಕ್ರಮ ತಗೊಂಡ್ರೆ ಯಾಕೆ ಕ್ರಮ ತಗೊಂಡಿದ್ದೀರಾ ಅಂತ ಕೇಳ್ತೀರಾ. ಅವ್ರ ಕಾರ್ಯವೈಖರ್ಯದಲ್ಲಿ ಲೋಪ ಇದೆ ಕಂಡು ಬಂದಲ್ಲಿ ಅವ್ರು ಸಸ್ಪೆಂಡ್ ಆಗೋದೇ ಅಲ್ವಾ. ಈಗ ನಮಗೇನು ಅವ್ರದ್ದೇನು ವೈಯಕ್ತಿಕ ನಮ್ಮದೇನಿಲ್ಲ. ಅಲ್ಲಿ ಗಲಾಟೆ ನಡೆದಿದ್ದು ನಿಜ, ಅಲ್ಲಿ ಸ್ವಲ್ಪ ವಾತಾವರಣ ಕೆಟ್ಟಿದ್ದು ನಿಜ. ಆವಾಗ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಹೊಣೆಗಾರಿಕೆ ಹೊತ್ತಬೇಕಲ್ಲ. ಈಗ ಹೆಂಗೆ ನೀವು ನನಗೆ ಕೇಳ್ತಾ ಇದ್ದೀರಾ ಸರ್ಕಾರದ ಹೊಣೆಗಾರಿಕೆ ಇಲ್ವಾ ಅಂತ? ಇದೆ, ಅದಕ್ಕೆ ತಾನೇ ನಾವು ಆ್ಯಕ್ಷನ್ ತೊಗೊಂಡಿರೋದು. ಅದನ್ನು ತಗೋಬೇಡಿ ಅಂದರೆ ಈಗ ಇಬ್ಬರ ಮೇಲೆ ವಿರುದ್ಧನೇ FIR ಆಗಿದೆ ಸರ್. ಮುಂದಿನ ಕ್ರಮ ಆಗಲೇ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇದ್ರ ಬಗ್ಗೆ ಹೇಳಿದ್ದಾರೆ. ಕಾನೂನು ಪ್ರಕಾರ ಕ್ರಮ ತಗೋತೀವಿ, ತನಿಖೆ ಆಗಲಿ. ನಾವೇ ವಿ ಕೆನಾಟ್ ರನ್ ದ ಟ್ರಯಲ್ ಇನ್ ಮೀಡಿಯಾ ಅಲ್ಲ, ಪಬ್ಲಿಕ್ ಟ್ರಯಲ್ ನಡ್ಸೋಕ್ಕಾಗ್ತದ? ತನಿಖೆಯಲ್ಲಿ ಏನೇನು ಬರ್ತದೆ, ಯಾರು ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಯಾರು ಗುಂಡಾರಿಸಿದ್ರು, ಅದೆಲ್ಲನೂ ಬರುತ್ತಲ್ಲ. ವಿ ವಿಲ್ ಟೇಕ್ ಆ್ಯಕ್ಷನ್.